ನೇಪಾಳದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಿಂಸಾಚಾರ ಹಿನ್ನೆಲೆ ನೇಪಾಳದಲ್ಲಿ ಸಿಲುಕಿರುವಂತಹ ಭಾರತೀಯ ರಕ್ಷಣಾ ಕಾರ್ಯ ವಾಯುಪಡೆಯ ವಿಮಾನದಲ್ಲಿ ತಾಯ್ನಾಡಿನತ್ತ ಭಾರತೀಯರು ನೇಪಾಳದಿಂದ ಹೊರಟ ಭಾರತೀಯರನ್ನ ಹೊತ್ತ ಮೊದಲ ವಿಮಾನ ಕಠ್ಮಂಡುವಿನಿಂದ ದೆಹಲಿಗೆ ಬರ್ತಾ ಇರುವಂತಹ 123 ಭಾರತೀಯರು ನೇಪಾಳದಲ್ಲಿರುವಂತಹ ಭಾರತೀಯರನ್ನ ಕರೆತರ್ತಾ ಇರುವಂತಹ ವಾಯುಪಡೆ ನೇಪಾಳದಲ್ಲಿ ಭಾರತೀಯರು ಸಿಕ್ಕಿಬಿಟ್ಟಿದ್ರು ಅವರನ್ನ ಹೇಗಾದ್ರೂ ಮಾಡಿ ಕರ್ಕೊಂಡು ಬರಬೇಕಾದಂಥ ಜವಾಬ್ದಾರಿ ಭಾರತದ್ದಾಗಿತ್ತು. ಸೊ ಇದೀಗ ಭಾರತೀಯರನ್ನ ಹೊತ್ತ ಮೊದಲ ವಿಮಾನ ಆಗಮನ ಆಗ್ತಾ ಇದೆ. ಕಠ್ಮಂಡುವಿನಿಂದ ದೆಹಲಿಗೆ ಬರ್ತಾ ಇರೋದು 123 ಭಾರತೀಯರು. ನೇಪಾಳದಲ್ಲಿರುವಂಥ ಭಾರತೀಯರನ್ನ ಕರೆದುಕೊಂಡು ಬರಲಾಗ್ತಾ ಇದೆ. ಅಳಲನ್ನು ತೋಡ್ಕೊಂಡಿದ್ರು, ಒಂದಷ್ಟು ವಿಡಿಯೋಸ್ಗಳನ್ನು ಕೂಡ ಮಾಡಿದ್ರು ನಮ್ಮನ್ನು ರಕ್ಷಿಸಬೇಕು ಅಂತ. ಕೆಲವರು ಪ್ರವಾಸಕ್ಕೆ ಅಂತ ಹೋಗಿದ್ರು, ಕೆಲವರು ಅಲ್ಲಿ ಉದ್ಯೋಗ ಅರಿಸ್ಕೊಂಡು ಹೋಗಿದ್ರು, ಬೇರೆ ಬೇರೆ ಕಾರಣಗಳಿಂದ ಹೋಗಿದ್ರು. ಅಲ್ಲಿ ಯಾವಾಗ ಆತಂಕದ ವಾತಾವರಣ ನಿರ್ಮಾಣ ಆಯಿತು, ಎಲ್ಲ ಸುಟ್ಟಾಕೋದಕ್ಕೆ ಶುರು ಮಾಡಿದ್ರು, ಜನ ಎಲ್ಲ ರೊಚ್ಚಿಗೆದ್ರು. ಆಗ ಭಾರತೀಯರಿಗೂ ಕೂಡ ಒಂದು ಆತಂಕ ಎದುರಾಗಿತ್ತು. ನಮ್ಮನ್ನು ಸೇಫ್ ಮಾಡಿ ಅಂತ ಕೇಳ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಭಾರತ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡಲಾಗಿತ್ತು. ಇದೀಗ ಭಾರತೀಯರನ್ನು ಕರೆತರಲಾಗ್ತಾ ಇದೆ ನಮ್ಮ ವಾಯುಪಡೆ. ನೇಪಾಳದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಿಂಸಾಚಾರ ಹಿನ್ನೆಲೆಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದ್ದು ಇದೀಗ ಭಾರತೀಯರ ರಕ್ಷಣಾ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಲಾಗ್ತಾ ಇದೆ.